ಮುನ್ಸಿಪಾಲ್ಟಿಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿ ಒಳಗೆ ಬಿಹೇವ್ ಮಾಡಿದ್ದಾರೆ. ಆ ಕಡೆ ಎಲ್ಲ ಸ್ವಚ್ಛ, ಯಾಕೆ ನಮ್ದು ನಗರ ಏನೋ ಉಪಯೋಗ ಇಲ್ಲ ಅನ್ರಿ? ದುಡ್ಗೋಸ್ಕರ ಮಾಡಿಂದ ಇದ್ದಂಗೆ ಇದ್ದ ನೋಡ್ರಿ. ತೊಟ್ಲಿ ಬಿದ್ದಾವು, ಕಸದ ತೊಟ್ಟಿ ಬಿದ್ದೈತಿ. ದನನ ಎದ್ದು ಹೊಲ ಮೇಯ್ದ್ರೆ ಯಾರ ಕಾರು? ಇಲ್ಲಿ ಸಾಯಂಕಾಲ ನೋಡಿದರೆ ಗೊತ್ತಾಗ್ತದೆ. ಈಗ ನಾವು ಹೇಳಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಹೊಲಸದ ಆ ಕಾರ್ಪೊರೇಷನ್ ಅವರ ಅಧಿಕಾರದಲ್ಲಿ ಜಾಗ ಐತೋ ಇಲ್ಲ ಅಂತ ನಮಗೆ ಡೌಟ್ ಬರ್ತಾ ಇದೆ. ಎಚ್ಡಿಎಂಸಿ ಗಾರ್ಡನ್ ಅವ್ಯವಸ್ಥೆ, ಸ್ಥಳೀಯರ ಆಕ್ರೋಶ. ನಮಸ್ಕಾರ ರೀ, ಕನ್ನಡ ಜನಶ್ರೀ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ್ ಕುಂದಗೋಳ್. ವೀಕ್ಷಕರೇ, ಇವತ್ತೊಂದು ನಿಮ್ಗೆ ಗಾರ್ಡನ್ ತೋರಿಸ್ತೀನಿ, ಭಾರಿ ವಿಶೇಷ ಐತಿ, ನೋಡ್ರಿ ವಿಡಿಯೋ ಫಸ್ಟ್. ಹುಬ್ಬಳ್ಳಿಯ ಮಂಜುನಾಥ್ ನಗರ ಕ್ರಾಸ್ ಸಮೀಪದಲ್ಲಿರುವ ಶಕ್ತಿ ನಗರದ ಎಚ್ಡಿಎಂಸಿ ಗಾರ್ಡನ್ ಸಂಪೂರ್ಣ ಅವ್ಯವಸ್ಥೆಯ ಆಗರವಾಗಿ ಮಾರ್ಪಟ್ಟಿದೆ. ಸಾರ್ವಜನಿಕರ ವಿಶ್ರಾಂತಿಗೆ ನಿರ್ಮಿಸಿದ ಈ ಉದ್ಯಾನವನ ಇದೀಗ ಕಸದ ಗುಡ್ಡ, ದುರ್ವಾಸನೆ ಮತ್ತು ಅಶಾಂತಿಯ ಕೇಂದ್ರವಾಗಿದ್ದು, ಸ್ಥಳೀಯ ನಿವಾಸಿಗಳು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಗಾರ್ಡನ್ ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಕಸದ ರಾಶಿ ಕಾಣುತ್ತಿವೆ. ಕುಡಿತಗಾರರು ಇಲ್ಲಿ ನೆಲೆಸಿರುವುದು ಸಮಸ್ಯೆಯನ್ನ ಮತ್ತಷ್ಟು ಗಂಭೀರಗೊಳಿಸಿದೆ. ಕುಡುಕರು ಬೆಂಚ್ಗಳ ಮೇಲೆ ಮಲಗುವುದು, ಬಿಯರ್ ಬಾಟಲ್ಗಳನ್ನ ಚೆಲ್ಲುವುದು. ನಮ್ಮ ಉಪ ಸಂಪಾದಕರು ಪ್ರಮೋದ್ ಅವರು ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ, ನೋಡಿ. ವೀಕ್ಷಕರೇ, ನಿಮ್ಗೊಂದು ಹೇಳಿದೆ ಈ ಗಾರ್ಡನ್ ಬಗ್ಗೆ ತೋರಿಸ್ತೀನಿ ಅಂತ. ಅಲ್ಲಿ ಶಾರ್ಟ್ ಆಗೈತಿ, ನಾರ್ತೈತೆ. ಇದನ್ನು ಯಾರು ಮೇಂಟೆನೆನ್ಸ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಮಹಾನಗರ ಪಾಲಿಕೆಯವರು ಇದನ್ನು ಮೇಂಟೆನೆನ್ಸ್ ಮಾಡಿದ್ರೆ ಈ ರೀತಿ ಅಸ್ವಚ್ಛವಾಗಿ ಇರ್ತಿದ್ದಿಲ್ಲ ಈ ಗಾರ್ಡನ್. ನೋಡಾಕುಂತೀರಿ, ನಮ್ಮ ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಅವ್ರು ನಿಮ್ಗೆ ತೋರಿಸ್ತಾರೆ A to Z. ಮುಂದೆ ಹೋಗಿ ನಮ್ಮ ವೀಕ್ಷಕರಿಗೆ ತೋರಿಸ್ರಿ. ಎಲ್ಲಿ ಬೇಕಾದಲ್ಲಿ ಬಿಯರ್ ಬಾಟ್ಲಿಗಳು ಬಿದ್ದವು, ಅಸಹ್ಯ ಇದೆ. ಇದು ಹೆಂಗಂತಂದ್ರೆ ಬಾಜುಕ ಚಲೋ ಮನಿ ಅದಾವು. ಮುಂಜಾನೆ ಎದ್ದು ಬೆಳಗ್ಗೆ ವಾಕಿಂಗಿಗೆ ಬರ್ತಿರ್ತಾರೆ. ವಾಕಿಂಗಿಗೆ ಬರೋರಿಗೆ ಈ ರೀತಿ ಅವ್ಯವಸ್ಥೆ ಇದ್ದಾಗ ಇಲ್ಲಿ ಎಲ್ಲಿ ವಾಕಿಂಗ್ ಮಾಡ್ಬೇಕವ್ರ ಒಂದು ದೊಡ್ಡ ಪ್ರಶ್ನೆನೇ ಇದೆ. ಆಮೇಲೆ ನೀವು ಎಲ್ಲನೂ ನೋಡಕ್ಕೆ ಹೊಂತೀರಿ, ಎಲ್ಲಂದ್ರಲ್ಲಿ ಗಿಡ ಕಟ್ ಮಾಡಿ ಹೋಗ್ತಾರೆ. ಇದಲ್ದೆ ಮತ್ತು ಎಲ್ಲಂದ್ರಲ್ಲಿ ಚಿಪ್ಸ್ ಪಾಕಿಟ್, ಆವು ಇವು ಏನೇನೋ ಅಂತಾರಲ್ಲ, ಎಲ್ಲನೂ ಹೊಲ್ಸಾಟ್ ಇಲ್ಲೇ ಮಾಡ್ಯಾರ. ಆಮೇಲೆ ಏನೋ ಇಲ್ಲಿ ಕೇಳ್ಪಟ್ವಿ, ಒಂದು 4 ಮಂದಿ ಆಜು ಬಾಜು ಮನೆಯವ್ರು ಹೇಳಿದ್ರೆ ಹುಡುಗಿಯರು ಏನೋ ಬಂದು ಕುಂಡಿರ್ತಾರಂತಿಲ್ಲ. ಅದು ಯಾಕೆ ಬೇಕ್ರಿ ಸೌಕಾರ? ಕಲ್ಸಾಕೆ ಮನೆಯವ್ರು ಇರ್ತಾರೆ, ನೆಟ್ಟಗೆ ಕಲಿತು ಅವ್ನು ಚಲೋ ಜಾಬ್ ಹುಡ್ಕೊಂಡು ಹೋಗ್ಬಿಟ್ಟು ಈ ರೀತಿ ಬಂದು ಇಲ್ಲಿ ಹೊಲ್ಸಾಟ ಮಾಡೋದು ನಿಮಗೆ ಎದಕ್ಕೆ ಬೇಕ್ರಿ? ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ HDMC ಅವ್ರಿಗೆ ಕಾಲ್ ಮಾಡಿದ್ರೆ ನಮಗೆ ಸಂಬಂಧ ಇಲ್ಲ ಅನ್ನೋ ಥರ ಮಾತಾಡೋಕುಂತಾರ. ಕೇಳ್ರಿ. ಮಹಾನಗರ ಪಾಲಿಕೆ ಅಂದ್ರೆ ಒಳಗೆ ಬರಂಗಿಲ್ಲ ಅಂತಂತೀರಿ ಗಾರ್ಡನ್? ಸರ್, ಗಾರ್ಡನ್ದು ಏನು ಡೆವಲಪ್ಮೆಂಟ್ ಇರ್ತೈತಲ್ಲ ಅದು ಅಷ್ಟೇ ನಮ್ಮ ಅಂಡ್ರೆ ಬರ್ತೈತೆ ಸರ್. ಓಕೆ, ಅದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಕಾರ್ಪೊರೇಷನ್ದವ್ರು ಕಸನೂ ತೊಗೊಂಡು ಹೊಂಟಿಲ್ಲ ಅಂತಂದಲ್ಲಿ ಸ್ಥಳೀಯರ ಆರೋಪ ಮಾಡೋದು ಸರ್. ಅದು ಕಸ ಒಯ್ಯತ್ತಿಲ್ಲ ಅನ್ನೋದು ಹೇಳಿದ್ರೆ ಅದು ಕಂಪ್ಲೇಂಟ್ ತೊಗೊಂತಾರೆ ಸರ್. ಸರ್, ನಾನು ಒಂದು ನಂಬರ್ ಕೊಡ್ತೀನಿ ರೀ. ಓಕೆ, ZSC ದವ್ರಿಗೆ ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿರಿ, ಅವ್ರು ನಿಮ್ಗೆ ಇದು ಮಾಡ್ತಾರೆ. ಅಲ್ಲ, ಇದು ನಿಮ್ಮ ಅಂಡರಲ್ಲೇ ಬರುತ್ತಲ್ಲ ಸರ್? ಇದು ನಮ್ಮ ಅಂಡರ್ಲೇ ಬರ್ತೈತೆ ಸರ್. ಓಕೆ, ಬಟ್ ಸರ್ಗೆಲ್ಲ ಏನು ಒಂದು ಜೋನಲ್ ಆಫೀಸ್ ಇರ್ತಾರಲ್ಲ ಅವರಿಗೆಲ್ಲ ಚಾರ್ಜ್ ಕೊಟ್ಟಿದ್ದಾರಲ್ರಿ, ಸೊ ಅವರೆಲ್ಲ ಹ್ಯಾಂಡಲ್ ಮಾಡ್ತಾರೆ ಅದನ್ನ. ಫೈನಲ್ ಆಗಿ ಜೋನಲ್ದವರು ನಮಗೂ ಸಂಬಂಧ ಇಲ್ರಿ, ತೋಟಗಾರಿಕೆ ಇಲಾಖೆಯ ಸಮಸ್ಯೆ ಇದು, ನೀವು ಅವ್ರ ಜೊತೆನೇ ಮಾತಾಡಿ, ಯಾಕಂದರೆ ನಮಗೆ ಅವರು ಸ್ಪಂದಿಸುವುದಿಲ್ಲ, ನಿಮಗೆ ಬೇಗ ಸ್ಪಂದಿಸಿ ಸರಿ ಮಾಡ್ತಾರೆ ಅಂದರು. ಗಾರ್ಡನ್ ನಮ್ಮ ಅಂಡರ್ ಬರಲ್ಲ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಇದೆ. ಅವ್ರ ಅದ್ರ ಕ್ಲೀನಿಂಗ್ ಆಯ್ತು, ಅಲ್ಲಿ ಮರಗಳನ್ನ ಬೆಳೆಸೋದಾಯ್ತು, ಅವುಗಳನ್ನ ಎಲ್ಲ ಮೇಂಟೈನ್ ಮಾಡೋದು ಎಲ್ಲ ಅವ್ರಿಗೆ ಐತ್ರಿ. ಇದಕ್ಕೆ ನೀವೇನು ಈಗ ಜವಾಬ್ದಾರರು ಆಗಲ್ಲ ಸರ್ ಹಾಗಾದ್ರೆ? ಇಲ್ಲ ಸರ್, ಇಲ್ಲ, ಗಾರ್ಡನ್ ಸಂಬಂಧಪಟ್ಟಂಗೆ ನಾವು ನೋಡ್ಕೊಳ್ಳಲ್ಲ. ಸೊ ಕ್ಲೀನಿಂಗ್ ಡಿಪಾರ್ಟ್ಮೆಂಟಿಗೂ ನೀವು ಏನು ಕೊಡಲ್ಲ ಸರ್? ಯಾಕಂದ್ರೆ ವಿದಿನ್ ಪ್ರಿಮೈಸಿಸ್ ಆಫ್ ದಿ ಗಾರ್ಡನ್ ನಮ್ಮ ಕ್ಲೀನಿಂಗ್ ಕೂಡ ಮಾಡಲ್ಲ. ಮತ್ತೆ ಯಾಕಂದ್ರೆ LNT ಅವರು ಹೊರಗಡೆ ಎಲ್ಲಾನು ವೈರ್ಗಳು ಕಾಣೋ ಹಾಗೇನೆ ಇಟ್ಟಿದ್ರು ಸರ್. ರೋಡ್ ಸೈಡ್ ಫುಟ್ಪಾತ್ ಅಲ್ಲಿ ಓಡಾಡ್ತಿರ್ತೀವಲ್ಲ, ವಾರ್ಡ್ ನಂಬರ್ 51 ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂದ್ರೆ ಔಟ್ ಆಫ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ನಮ್ಮ ಕಾರ್ಪೊರೇಷನ್ HDMC ನಲ್ಲಿ ಹಾರ್ಟಿಕಲ್ಚರ್ ಸೆಕ್ಷನ್ ಇದೆ ಒಂದು. ಅಂದ್ರೆ ಈಗ ಅವ್ರಿಗೆ ಅಷ್ಟೇ ಸೀಮಿತವಾಗಿರುತ್ತೆ ಹಾಗಾದ್ರೆ? ಹೌದೌದು, ಈಗ ಯಾರಿಗೂ ಸಂಬಂಧ ಬರಲ್ಲ ಹಾಗಾದ್ರೆ? ಸಂಬಂಧ ಅಂತಲ್ಲ, ಈಗ ಅವ್ರು ಉಸ್ತುವಾರಿ ಮಾಡ್ತಾರಂತ. ನೀವು ನೇರವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಟರ್. ನಾವು ಇಂಟಿಮೇಷನ್ ಮಾಡ್ಬೋದು, ಇಲ್ಲ ಅಂತಲ್ಲ. ಓಕೆ ಸರ್, ಓಕೆ. ನೀವೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಎಫೆಕ್ಟಿವ್ ಆಗಿರ್ತದೆ ಅಂತ. ಸಾಕಷ್ಟು ಜನ ನನಗೂ ವಾಟ್ಸ್ಆಪ್ ಕಳ್ಸಿರ್ತಾರೆ, ನಾನು ಅವ್ರಿಗೆ ವಾಟ್ಸ್ಆಪ್ ಫಾರ್ವರ್ಡ್ ಮಾಡ್ತೀನಿ, ಚೆಕ್ ಮಾಡ್ರಿ ಅಂತ ಹೇಳಿರ್ತೀನಿ. ನಾವು ಇಂಟಿಮೇಷನ್ ಮಾಡ್ತೀವಿ, ನೀವು ಮಾಡಿದಷ್ಟು ಎಫೆಕ್ಟಿವ್ ಆಗಲ್ಲ ಅಂತ. ಕನ್ನಡ ಜನಶ್ರೀ ಅವರು ಸುದ್ದಿ ಮಾಡ್ತಾರೆ ಅನ್ನೋದು ತಿಳಿದು ಕಸ ಸ್ವಚ್ಛತಾ ಕಾರ್ಯ ಮಾಡ್ತಿದ್ದಾರೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಆದ್ರೆ ಆ ಸ್ವಚ್ಛತೆ ತಾತ್ಕಾಲಿಕವಾಗಿದ್ದು ಕಸದ ಸರಿಯಾದ ವಿಲೇವಾರಿ ಇಲ್ಲದ ಕಾರಣ ಮತ್ತೆ
ದುರ್ವಾಸನೆ ಮತ್ತು ಅಸ್ವಚ್ಛತೆ ಉಂಟಾಗುತ್ತಿದೆ. ಗಾರ್ಡನ್ನಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಕೂಡ ತೀವ್ರವಾಗಿದೆ. ಮುಂಜಾನೆಯಿಂದ ರಾತ್ರಿಯವರೆಗೂ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸುವಂತೆ ಈ ಗಾರ್ಡನ್ ಸ್ವಚ್ಛತೆ ಇಲ್ಲದ ಪರಿಸ್ಥಿತಿ, ಗಬ್ಬು ಹೊಲಸು ಮತ್ತು ವಾಸನೆಯಿಂದ ಸ್ಥಳೀಯರು ಕಂಗೆಟ್ಟಿ ಹೋಗಿದ್ದಾರೆ. ಈ ಪ್ರದೇಶವು 51ನೇ ಮತ್ತು 37ನೇ ವಾರ್ಡ್ ವ್ಯಾಪ್ತಿಗೆ ಸೇರಿತು. ಜನಪ್ರತಿನಿಧಿಗಳು ಇದು ನಮ್ಮ ವಾರ್ಡ್ ಅಲ್ಲ ಎಂಬ ನಿರ್ಲಕ್ಷ್ಯ ಧೋರಣೆ ತಾಳುತ್ತಿದ್ದಾರೆ. ಸಾರ್ವಜನಿಕರ ಆಕ್ರೋಶಕ್ಕೆ ಇದು ಕಾರಣವಾಗಿದೆ. ಶಾಸಕರುಗಳಾದ ಅರವಿಂದ್ ಬೆಲ್ಲದ್ ಹಾಗೂ ಮಹೇಶ್ ತೆಂಗಿನಕಾಯಿ ಕ್ಷೇತ್ರದ ಶಾಸಕರೇ, ನಿಮ್ಮ ವಾರ್ಡ್ನಲ್ಲಿ ಈ ರೀತಿ ಕಸದ ದುರ್ವಾಸನೆ ಬರುವುದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಇವರ ಸಮಸ್ಯೆಗೆ ಪರಿಹಾರ ಕೊಡಿಸಿ ಎನ್ನುವುದು ನಮ್ಮ ಕನ್ನಡ ಜನಶ್ರೀಯ ಆಶಯ. ಚುನಾವಣೆ ಸಮಯದಲ್ಲಿ ಮಾತ್ರ ನಮ್ಮವರು ಎಂದು ಹೇಳುವವರು ಈಗ ಎಲ್ಲಿದ್ದೀರಾ ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಶಾಸಕರೇ, ಎಲ್ಲಿದ್ದೀರಿ? ಈ ರೀತಿ ನಾರುವ ಗಾರ್ಡನ್ ಯಾಕೆ ಬೇಕು ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಯಾರ ಸಣ್ಣ ಸಣ್ಣ ಹುಡುಗರು ಇಲ್ಲಿ ಗಾರ್ಡನ್ಯಾಗ ಅಡ್ಡಾಡು ಮುಂದಾತ, ಪ್ರತಿಯೊಬ್ಬರು ಅಡ್ಡಾಡ್ತಿರ್ತಾರೆ. ಈ ರೀತಿ ಬಾಟ್ಲಿ ಗಿಟ್ಲಿ ಎಲ್ಲಿ ಬೇಕಾದಲ್ಲಿ ಒಗಿದು ಅಂತಂದ್ರೆ ಏನದು ಹಗ್ಗರಣ ನೋಡ್ರಿ. ಅಲ್ಲೇ ಅವು ಯಾವ್ಯಾವ ಪ್ಲಾಸ್ಟಿಕ್ ಎಲ್ಲನೂ ಇಲ್ಲೇ ಬಿದ್ದೈತಿ. ಏನು ಬಿದ್ದೈತಿಯೋ ಏನು, ಇಲ್ಲೇ ಕುಡಿತಾರ ಚೆಲ್ತಾರ. ಈ ರೀತಿ ಅವ್ಯವಸ್ಥೆನ ಸರಿಪಡಿಸ್ತಾರೋ ಇಲ್ಲೋ ಅಂತಂದು ಕಾದು ನೋಡೋಣ. ಬರ್ರಿ, ಹಂಗಂದ್ರೆ ಇಲ್ಲಿ ಸುತ್ತಮುತ್ತಲ ಜನತೆ ಏನು ಇದ್ರ ಬಗ್ಗೆ ಅಭಿಪ್ರಾಯ ಹೇಳ್ತಾರಂತ ಕೇಳೋಣ. ಗಾರ್ಡನ್ನು ಹಿಂದೆ ಸತೀಶ್ ಹಾನಗಲ್ ಅವರು ಕಾರ್ಪೊರೇಟರ್ ಇದ್ದಾಗ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡಿ ಎರಡೂ ಕಡೆ ಚೆಂದಾಗಿ ಫ್ಲವರ್ಸ್ ಗಿಡ ಹಾಕಿ ಆಮೇಲೆ ಒಂದು ಸ್ಪ್ರಿಂಕ್ಲರ್ ಟೈಪ್ ಬೋರ್ ಹಾಕಿಸಿ ಪೂರ್ಣ ಎರಡಕ್ಕೂ ವಾಟರ್ ಸಪ್ಲೈ ಹಂಗೆ ಮಾಡಿ ಕೊಡ್ತೇವೆ ಮತ್ತು ಕೂಡ್ಲಿಕ್ಕೆ ಬೆಂಚ್ ಹಾಕಿಸ್ಕೊಡ್ತೇವೆ ಅಂತ ಹೇಳಿದ್ರು ಅವರು. ಅವ್ರು ಹೇಳಿ ಆ ಪ್ರಕಾರ ಇದು ವಾಕಿಂಗ್ ಟ್ರ್ಯಾಕ್ ಆಯಿತು, ಇದೆಲ್ಲ ಆಯಿತು, ಬೆಂಚು ಹಾಕಿದ್ರು, ಕುಡಿಸಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ ಇಲ್ಲಿ ಈ ಕಾಲನಿಯಲ್ಲಿ. ಲೈಟ್ ಅಂತೂ ನಾವು ಪ್ರತಿ ಸಲ ಹೇಳಿದ್ವಿ, ಲೈಟ್ ಕಾಂಟ್ರಾಕ್ಟ್ ಹಿಡಿದಿರ್ತಾರಲ್ಲ ಅವ್ರಿಗೆ ಹೇಳಿದ್ರೆ ಇಲ್ಲರಿ ನಮಗೆ ಮುನ್ಸಿಪಾಲ್ಟರು ಇದನ್ನು ನಮ್ಮ ಕಾಂಟ್ರಾಕ್ಟ್ನೊಳಗೆ ಹಾಕಿಲ್ಲ, ಅಲ್ಲಿ ಬೀದಿ ಲೈಟ್ ಹಾಕ್ತಾರೆ, ಇದು ನಡಪಟ್ಟಕ್ಕೆ ವಾಕಿಂಗ್ ಟ್ರ್ಯಾಕಿಗೆ ನಮಗೆ ಹಾಕಿಲ್ಲ ಅಂತ ಇದೇ ಮಾತು ಹೇಳಿದ್ರು ಅವರು. ಒಂದು ಲೈಟ್ ಹೋಗಿದ್ದು ಲೈಟ್ ಇವತ್ತಿಗೂ ರಿಪೇರಿ ಮಾಡಿಲ್ಲ, ಒಂದು ಆಗಿಲ್ಲ. ಹಾಗಾಗಿ ಈ ಕೂತ್ಕೊಳ್ಳುವಂಥ ಇದ್ರೊಳಗೆ ಆಸನದೊಳಗೆ ಇಲ್ಲೆಲ್ಲ ಸಂಜೆ ಆಯಿತು ಅಂದರೆ 6-7 ಗಂಟೆ ಕತ್ಲಾಯಿತು ಅಂತಂದರೆ ಬೇಡಾಗಿದ್ದೆಲ್ಲ ಕೆಲಸ ನಡೀತಾ ಇದ್ದಾವೆ. ಇಲ್ಲಿ ಒಂದು ಕೂತ್ಕೊಳ್ಳೋದು, ಹರಟೆ ಹೊಡೆಯೋದು, ಇದು ಮಾಡೋದು ಎಲ್ಲ ಬೇಡಾಗಿದ್ದ ಕೆಲಸ ಅಂದರೆ ಅಡ್ಡಾಡಂಗಿಲ್ಲ ಇಲ್ಲಿ ಯಾರು. ನಾವು ವಾಕಿಂಗ್ ಮಾಡೋದೇ ಬಿಟ್ಟೇವೆ ಇಲ್ಲಿಗೆ. ಎಲ್ಲರಿಗೂ ಹೇಳಿದ್ವಿ, ನಾವು ಹೇಳಿ ಸಾಕಾಯ್ತು. ಕಾರ್ಪೊರೇಟ್ರಿಗೆ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ರು, ಯಾರೂ ಇದ್ರ ಬಗ್ಗೆ ಕಾಳಜಿ ತೊಗೊಂಡಿಲ್ಲ. ಆ ಕಾರ್ಪೊರೇಷನ್ ಅವರ ಅಧಿಕಾರದಲ್ಲಿ ಜಾಗ ಐತೋ ಇಲ್ಲೋ ಅಂತ ನಮಗೆ ಡೌಟ್ ಬರ್ತಾ ಇದೆ. ಅಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ ಇದನ್ನು. ನಿಮ್ಮ ಪ್ರಕಾರ ಇಲ್ಲಿ ಏನಾರ ಮನವಿಗೆ ಏನಾರ ಕೊಟ್ಟಿದ್ರಿ? ಈಗ ಇದರ ಬಗ್ಗೆ ಸಾಕಷ್ಟು ಸಲ ಹೇಳಿದ್ವಿ, ಕಾರ್ಪೊರೇಟ್ರಿಗೂ ಹೇಳಿದ್ವಿ, ಆಮೇಲೆ ಕಮಿಷನರಿಗೂ ಕೊಟ್ಟು ಬಂದಿದ್ದೇವೆ, ಎಲ್ಲ ಆಗಿದೆ. ಇದ್ರ ಬಗ್ಗೆ ಯಾರು ಇದು ಮಾಡಿದ್ರೆ ಲೈಟ್ ಹಾಕಕ್ಕೆ ಬರ್ತಾರೆ, ಅಲ್ಲಿ ಮನೆ ಹತ್ರದ್ದು ಹಾಕ್ತಾರೆ, ಇದು ನಮಗೆ ಕಾಂಟ್ರಾಕ್ಟ್ನಲ್ಲಿ ಬಂದಿಲ್ಲ ರೀ ಅಂತ ಹೇಳ್ತಾರೆ. 15 ದಿವಸ ಆದರೂ ಯಾರು ಒಬ್ಬರು ಬರ್ತಾ ಇಲ್ಲ. ಬೇಜವಾಬ್ದಾರಿ ಹೇಳಿದರೆ ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಾರೆ. ಈ ಪಾಲಿಕೆಯವ್ರು ಬರ್ತಾರಲ್ರಿ ಕಸ ತುಂಬ್ಕೊಂಡು ಇಲ್ಲಿ ತುಂಬ್ಕೊಂಡು ಹೋಗಿಲ್ಲ, ಒಳಗೆ ಯಾರು ತುಂಬ್ಕೊಂಡು ಹೋಗಿಲ್ಲ. ಇನ್ನೊಂದು ವಿಷಯ, ಒಂದು ಮಿನಿಟ್, ಇದು ಕ್ಲೀನ್ ಮಾಡೋ ಸಲುವಾಗಿ ಯಾರೂ ಬರಲಿಲ್ಲ. ಆಮೇಲೆ ಕೆನರಾ ಬ್ಯಾಂಕ್ ಝೋನಲ್ ಆಫೀಸ್ನವರು, ಎಲ್ಲ ಸರ್ಕಲ್ ಆಫೀಸ್ನವರು ಎಲ್ಲರನ್ನೂ ಕರ್ಕೊಂಬಂದು ಮ್ಯಾನೇಜರ್ಸ್ ಗ್ರೇಡು, AGM ಗ್ರೇಡು, ಸ್ವತಃ DGM ಬಂದಿದ್ರಿಲ್ಲ, ನಾನು ಸ್ವತಃ ಅವ್ರು ಭೇಟಿಯಾಗಿದೆ. ಸುಮಾರು ಒಂದು 40-50 ಜನ ಬಂದು ಸ್ಟಾಫ್ ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ರು. ಕ್ಲೀನ್ ಮಾಡಿಸಿ ಅಲ್ಲೆಲ್ಲೇ ಕಸ ಹಾಕಲಿಕ್ಕೆ ಬಾಕ್ಸ್ ಇಟ್ಟಿದ್ದಾರೆ ಎಲ್ಲ ಕಡೆ. ನಾನು ಆ ಬಾಕ್ಸ್ ತೊಗೊಂಡು ಹೋಗ್ರಿ ಅಂತಂದ್ರೆ ಆ ಗಾಡಿಯವರು, ಟ್ರ್ಯಾಕ್ಟರ್ನವರು, ನಮಗೆ ಸಂಬಂಧ ಇಲ್ಲ ರೀ, ನಮಗೆ ಗೊತ್ತಿಲ್ಲ ರೀ ಅಂತ. ಮುನ್ಸಿಪಾಲ್ಟಿಗೆ ಇದು ಸಂಬಂಧನೇ ಇಲ್ಲ ಅನ್ನೋ ರೀತಿಯೊಳಗೆ ಬೇವ್ ಮಾಡಿದ್ದಾರೆ. ನೀವು ಹೇಳ್ದಂಗೆ ಮತ್ತು ಮಾರ್ನಿಂಗ್ ವಾಕಿಂಗ್ ಮಾಡ್ಬೋದಲ್ಲ ಸರ್? ಇಷ್ಟು ಪ್ರಶಾಂತವಾದ ವಾತಾವರಣ ಐತಿ. ಇದು ಪ್ರಶಾಂತ ಅಲ್ಲ, ಅಲ್ಲ ವಾಸನೆ ಕುಡ್ಕೊಂಡು ಹೇಳ್ಬೇಕ್ರಿ. ಆ ಕಡೆ ಮುಂದೆ ಹೋದ್ರೆ ಅಲ್ಲಿ ಬಾಟ್ಲಿ ಬಿದ್ದಾವು, ಕಸದ ತೊಟ್ಟಿ ಬಿದ್ದೈತಿ, ಆ ಮುಸುರಿ ತಂದು ಒಗದಾರ. ಆ ಕಾರ್ಪೊರೇಷನ್ದವ್ರಿಗೆ ಎಷ್ಟು ಬರೀ ಹೇಳಿದ್ರು ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಾರೆ. ಇಲ್ಲ ರೀ, ಅಲ್ಲೆಲ್ಲ ಕುಡುಕರು ಅಡ್ಡ ಆದಂಗೆ ಆಗ್ಬಿಟ್ಟದ್ರಿ. ಅದು ಆ ಕುಡುಕರು ಇರೋದ್ರಿಂದ ಎಲ್ಲರೂ ಜನ ಮಧ್ಯಾಹ್ನ ಇಷ್ಟೊತ್ತಿನಾಗ ಹೋಗ್ಲಿಕ್ಕೇ ಹೆದರ್ಲಿಕ್ಕತ್ತಾರ ಅಲ್ಲಿ. ಹೀಗಾಗಿ ದಯಮಾಡಿ ಅದನ್ನು ಮೊದಲು ಕುಡುಕರನ್ನಲ್ಲೇ ನಿಂದಿರಿಸ್ಬೇಕು, ಆಮೇಲೆ ಸ್ವಚ್ಛತೆ ಮಾಡಬೇಕು. ಇಲ್ಲೇ ಒಣ ಕಸ ಹಸಿ ಕಸ ಅಂಥೇಳಿ ಎರಡು ಹಿಡಿದು ಇಟ್ಟಾರ. ಅದನ್ನು ಎಲ್ಲರೂ ಪರ್ಸ್ನಲ್ಲಾಗಿ ಎಲ್ಲರೂ ಓಣಿಯವ್ರು ಬಂದು ತಮ್ಮ ಪರ್ಸ್ನಲ್ ಮನಿದೆಲ್ಲ ಹಾಕಿ ಹೋಗ್ತಾರೆ. ಇದನ್ನು ಎದಕ್ಕೆ ಇಟ್ಟಾರ ಅವರು? ಗಾರ್ಡನ್ದಾಗ ಕೂತ್ಕೊಂಡಾಗ ಏನಾರು ತಿಂದ್ರೆ ಮಾಡಿದ್ರೆ ಹಾಕ್ಲಿಕ್ಕೆ ಅಂತ ಇಟ್ಟಾರ. ಅದೆಲ್ಲ ಬಿಟ್ಟುಕೊಟ್ಟು ಅವ್ರ ಮನೆ ಇಲ್ಲಿ ಓಣ್ಯಾಗಿನ ಜನ ಎಲ್ಲ ತಾವ ಬಂದಲ್ಲಿ ಕಸ ಹಾಕಿಬಿಟ್ರೆ ಸ್ವಚ್ಛತಾ ಉಳಿಯಂಗನೇ ಇಲ್ಲ. ಹಿಂಗಾಗಿ ಈಗ ಎರಡೂ ಸಡೆ ನಮಗೆ ವಾಕಿಂಗ್ ಮಾಡ್ಲಿಕ್ಕೇ ಆಗ್ಲಾರ. ವಾಕಿಂಗ್ ಪಾತ್ ಅಂತಾರೆ, ವಾಕಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಈಗ ಬ್ಯಾಸಿಗೆ ಬಂದದ, ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ ನಾನು ಕೂತ್ಕೊಳ್ಳಿಕ್ಕೆ ಬರಂಗಿಲ್ಲ, ವಾಸನೆ ಹೊಡಿತದೆ ಮೂಗಿಗೆಲ್ಲ. ಹಿಂಗಾಗಿ ಇದನ್ನೊಂದು ಸ್ವಲ್ಪ ಸರ್ಕಾರಕ್ಕೆ, ಗೌರ್ಮೆಂಟಿಗೆ ನಾವು ವಿನಂತಿ ಮಾಡ್ಕೊಳ್ಳೋದು ಏನು ಅಂದ್ರೆ ಕಾರ್ಪೊರೇಷನ್ದವ್ರಿಗೆ ಇದನ್ನು ದಯಮಾಡಿ ಸ್ವಚ್ಛ ಮಾಡಿಸ್ಕೊಡ್ರಿ. ಆಮೇಲೆ ಹೊಲಸು ಮಾಡ್ಲಾರ್ದಂಗೆ ಒಬ್ಬರು ಯಾವ್ದಾರೊಬ್ರು ಸೆಕ್ಯೂರಿಟಿ ಗಾರ್ಡನ್ನು ಅರೇಂಜ್ ಮಾಡಿರಿ ಅಂತ ಹೇಳೋದು.
ಇಲ್ಲ, ಅವ್ರ ಮನೆ ಕಸ ಒಯ್ಲಿಕ್ಕೆ ಬರ್ತಾರೆ, ಹಸಿ ಕಸ ಒಣ ಕಸ ಅಂತೇಳಿ ಅವ್ರ ಮನೆಯ ಕಸ ಒಯ್ಲಿಕ್ಕೆ ಬರ್ತಾರೆ ಹೊರತು ನಾವು ಒಂದ್ಸಲ ಕ್ವಶನ್ ಮಾಡಿದೆ ಅದನ್ನು, ಇದು ಇಷ್ಟು ತುಂಬಿದೆ ನೀವು ಯಾಕೆ ಒಯ್ಯಂಗಲ್ಲ ಅಂತಂದ್ರೆ. ಮಹಾನಗರ ಪಾಲಿಕೆಯವ್ರಿಗೆ ನಮ್ಮದು ಒಂದು ಹಂಗೆ ಪ್ರಶ್ನೆ, ಕಸ ಐತಿ ಅಂತಂದ್ರೆ ಅದನ್ನು ಸ್ವಚ್ಛತೆ ಮಾಡ್ಬೇಕಂತಂದು ಅವರೇ ಹೇಳ್ತಾರೆ, ಇಲ್ಲಿ ನಮ್ದು ಡ್ಯೂಟಿ ಅಲ್ಲ ಅಂತ ಅನ್ನೋದು ಎಷ್ಟು ಮಟ್ಟ ಪ್ರಶ್ನೆ? ಹೌದ್ರಿ, ನಾ 2 ಸಲ ಕ್ವಶನ್ ಮಾಡಿದಾಗೂ ಅವ್ರು ಅದನ್ನ ಹೇಳಿದ್ರು, ಇಲ್ಲಿದೆ ಕಸ ಒಯ್ಯಂಗಿಲ್ರಿ ನೀವು, ಇದು ನಮ್ಗಲ್ರಿ ಬೇರೆ ಗಾಡಿ ಬರ್ತದೆ. ಅರೆ ಗಾಡಿ ಯಾವಾಗ ಬರ್ತದೆ ಯಾವಾಗ ಹೋಯ್ತದ ನಮಗಂತೂ ಗೊತ್ತಿಲ್ಲ. ಈಗ ಸುಮಾರು 15-20 ದಿವಸದಿಂದ ಅದು ತುಂಬಿದ್ದು ಹೆಂಗಿತ್ತು ಹಂಗೆ ಇತ್ತು, ಅದನ್ನ ಯಾರೂ ಒಯ್ತಿರ್ಲಿಲ್ಲ. ಅದನ್ನು ನಮಗೆ ಡೈರೆಕ್ಟ್ ಎಫೆಕ್ಟ್ ಆಗಿ ವಾಸನೆ ಹೊಡೆಯೋದು ಇದು ಆಗೋದು ಆಗ್ಲಿಕತ್ತಿ. ಅದು ನಾವು ಇನ್ನೊಂದು ಅಬ್ಸರ್ವ್ ಮಾಡಿದ್ವಿ ರೀ, ಮೇನ್ ಎಂಟ್ರೆನ್ಸ್ ಬಂದಾಗ ಅಲ್ಲಿ ಗಟ್ರ ತುಂಬ ನೀರಲ್ಲೇ ಸ್ಟಾಕ್ ಆಗಿ ನಿಂತಿತ್ತು. ಅಲ್ಲಿ ಯಾರು ಹೋಗಿ ಬೀಳೋದಾಯ್ತು, ಸಣ್ಣ ಮಕ್ಕಳು ಅಡ್ಡಾಡೋ ಮುಂದೆ ಯಾರೋ ಹೋಗಿ ಬೀಳೋದಾಯ್ತು, ಬಿದ್ದಾಗ ಗತಿ ಏನಂತ ನಮ್ಮ ಪ್ರಶ್ನೆ. ಇದು ಕಾರ್ಪೊರೇಷನದು ಕೇರ್ಲೆಸ್ ಅನ್ಬೋದು ರೀ, ಇದು ಕಾರ್ಪೊರೇಷನದು ಕೇರ್ಲೆಸ್ ರೀ. ಇದಕ್ಕೆ ಪರ್ಸ್ನಲ್ ಆಗಿ ನಾವು ಅದಕ್ಕೆ ಕಮೆಂಟ್ ಮಾಡಲಿಕ್ಕೆ ಆಗಂಗಿಲ್ಲ. ನಮ್ಮನೆ ಅಂತ ಕದ ರೀ, ಸ್ವಲ್ಪ ಹಬ್ಬದಾಗಿನ ಕಸ ಹೊಡೀರಿ ಅಂದರೆ ರೊಕ್ಕ ಕೊಡ್ರಿ, ನಮಗೆ ಎಷ್ಟು ರೊಕ್ಕ ಬೇಕಂತ್ರಿ ಅವರಿಗೆ. ಆ ಕಡೆ ಇನ್ನೊಂದು ಓಣಿ ಐತೆ ಅವ್ರು ರೊಕ್ಕ ಕೊಡ್ತಾರಂತ ನಾವು ರೊಕ್ಕ ಕೊಡಂಗಿಲ್ಲ ಅಂತ್ರಿ. ಅಂದ್ರೆ ಅವ್ರ ಕಸ ಹೊಡೆದು ಕ್ಲೀನ್ ಮಾಡಕ್ಕೆ ನಿಮ್ಮ ಕಡೆ ರೊಕ್ಕ, ನಮ್ಮ ಕಡೆ ರೊಕ್ಕ ಬೇಕಂತೆ ಆದಾತ್ರಿ. ಆಮೇಲೆ ಇಲ್ಲೆಲ್ಲ ಇವತ್ತು ಕಸ ಹೊಡೆದಾರ್ರಿ ಅವ್ರು, ಏನು ನೀವು ಬರ್ತೀರ ಕಸ ಹೊಡೆದ್ರ ಗೊತ್ತಿಲ್ಲ, ದಿನ ಕಸ ಇರ್ತೈತ್ರಿ. ಆಮೇಲೆ ಸಂಜೆಗೆ ಸಂತಿಗೆ ಹೋಗಕ್ಕೆ ಆಗಂಗಿಲ್ಲ ರೀ, ಪಸುಳ್ಳು ಹಾಕಲ್ರಿ, ಅಲ್ಲಿ ಆ ಕಡೆ ಸಂತಿಗೆ ಹೊಂಟು ಡೈಪರ್ ಪರ್ಸ್ನಲ್ ತಂದು ಹಾಕ್ತಾರ್ರಿ. ನೋಡಿ ನಮ್ಗೆ ಈ ಒಂಥರ ಅಸಹ್ಯ ಆಗಿಬಿಟ್ಟೈತೆ. ನಾವು ಒಂದು ಗ್ರೂಪ್ ಮಾಡೇವ್ರಿ, ನಾವು ಅದ್ರೊಳಗೆಲ್ಲ ಬಿಟ್ಟಿರ್ತಾರೆ. ಏನಪ್ಪ ಇದು ನಮ್ಮ ಶಕ್ತಿನಗರನು ಕೇರ್ಲೆಸ್ ಆಗ್ಬಿಟ್ಟೈತ್ರಿ ಇಲ್ಲಿ. ಇದಕ್ಕೆ ಶಕ್ತಿನಗರಕ್ಕೆ ಯಾರು ಇದು ಅದಾರಂತ ಗೊತ್ತಿಲ್ಲ ರೀ, ಅಲ್ಲ ರೀ, ಯಾರು ಬರೋದಿಲ್ಲ ನೋಡೋದಿಲ್ಲ, ನೋಡ್ಬೇಕಲ್ಲ ಬಂದು. ಕಾರ್ಪೊರೇಟರ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಅಂದ್ಮೇಲೆ ಇಂಪಾರ್ಟೆಂಟ್ ಇಲ್ಲೋ ಹೇಳಿದ್ರಿ, ಅಲ್ಲೇ 51ನೇ ವಾರ್ಡ್ ಅಂತ ಅಂದ್ರ ಅವ್ರೆ. ಅಲ್ಲ ಮೊದಲ 36 ಐತ್ರಿ, ಈಗ 51 ಮಾಡಿ ಹಾಕ್ರಿ, ಅದು ಕೂಡ ನಮಗೆ ಗೊತ್ತಿಲ್ಲ. ಪೂರ ಇಲ್ಲಂತ್ರಿ ಇಲ್ಲಿಂದ ಹಿಡಿದು ಅಲ್ಲಿ ಮಟ್ಟ ಒಟ್ಟು ಕ್ಲೀನ್ ಇಲ್ರಿ, ಎಲ್ಲ ಗಲೀಜ್, ಓಡಾಡಕ್ಕೆ ಆಗಂಗಿಲ್ಲ, ಇದು ಮಾಡೋಕೆ ಆಗೋದಿಲ್ಲ. ಆಮೇಲೆ ಅದರ ಬೇರೆ ನೈಟ್ ಆಗನ ಇದು ಪೂರ ಕತ್ಲಾಗ್ಬಿಡ್ತೈತ್ರಿ, ಲೈಟ್ ಇರೋದಿಲ್ಲ. ಇನ್ನು ಸಂಜೆಗೆ ಕರ್ಕೊಂಡು ಬಂದು ಮಕ್ಕಳನ್ನ ಇಲ್ಲಿ ಹೆಂಗೆ ಆಡ್ಸಮ್ಮ ಹೇಳ್ರಿ. ಇಲೆಕ್ಷನ್ಗೆ ಬೇಕಂದ್ರೆ ಅಷ್ಟ ಓಟ್ ಕಾಂಗ್ರೆಸ್ BJP ಓಟ್ ಪ್ರತಿಯೊಂದು ಓಟ್ ಬೇಕಂದ್ರೆ ಬೇಕು, ಅವಾಗಷ್ಟೇ ಈಗ ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ, ಏನು ಕೊಡಂಗಿಲ್ಲ. ನಮ್ಗೇನು ಬರೋದು ಬೇಡ ಅವ್ರದ್ದು, ನಮ್ಗೇನಿಲ್ಲ ಸ್ವಚ್ಛತೆ ಮಾಡಿರಿ, ಅಡ್ಡಾಡಕ್ಕೆ ಸ್ವಚ್ಛ, ಯಾಕಂದ್ರೆ ವಾಕಿಂಗ್ ಮಾಡಿರಿ ನಮ್ಗೆ ಆರೋಗ್ಯ ಕರೆಕ್ಟ್ ಇರ್ತೈತಿ. ಸ್ವಚ್ಛ ಮಾಡಿರಿ, ಆಮೇಲೆ ನೀರು ಕರೆಕ್ಟ್ ಬಿಡ್ರಿ. ಸ್ಥಳೀಯರ ಪ್ರಕಾರವಾಗಿ ಈ ಗಾರ್ಡನ್ ಮೊದಲಿನಂತೆ ಸುಂದರವಾಗಿ ಮಾಡಬೇಕು ಅಂತೆ ಗಾರ್ಡನ್ನಲ್ಲಿ ಲೈಟ್ನ ವ್ಯವಸ್ಥೆ ಮಾಡಬೇಕು. ಗಾರ್ಡನ್ನಲ್ಲಿ ಯಾವುದೇ ರೀತಿ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮ ವಹಿಸಬೇಕು. ರಾತ್ರಿ ಸಮಯದಲ್ಲಿ ಗಸ್ತು ಪೊಲೀಸರು ಗಾರ್ಡನ್ ಹತ್ತಿರ ಬಂದು ಕುಡುಕರಿಗೆ ಕಡಿವಾಣ ಹಾಕಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸ್ಥಳೀಯರು ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು, ಯಾವುದೇ ಶಾಶ್ವತ ಪರಿಹಾರ ದೊರಕದಿರುವುದು ಜನರಲ್ಲಿ ಅಸಮಾಧಾನ ಹೆಚ್ಚಿಸಿದೆ. ಈ ಗಾರ್ಡನ್ಗೆ ಮತ್ತೆ ಹಳೆಯ ಸೌಂದರ್ಯ ಮತ್ತು ಸ್ವಚ್ಛತೆ ಮರಳಿ ಬರಬೇಕು ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ. ಸಾರ್ವಜನಿಕರ ಆರೋಗ್ಯ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಸಂಬಂಧಿತ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಂಡು ಗಾರ್ಡನ್ ಅನ್ನು ಸ್ವಚ್ಛಗೊಳಿಸಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನೋಡಿದ್ರಲ್ರಿ, ಶಕ್ತಿನಗರದ ಈ ಅವ್ಯವಸ್ಥೆಯ ಬಗ್ಗೆ ನಾವು ಸುದ್ದಿ ಮಾಡಕ್ಕೆ ಹೊಕ್ಕಿವಿ ಅಂತ ನಿನ್ನೆ ಹೇಳಿದ್ವಿ. ಸ್ವಲ್ಪ ಯಾಕೆ ವಾಸನೆ ಕಮ್ಮಿ ಆಗಿತ್ತು, ಗಮ್ಮುಗಟ್ಟಾಗುಂತಿತ್ತು. ಅದ್ರ ಸಂಬಂಧ ಇಲ್ಲಿ ಬಂದು ನಿಮಗೆ ಈಗ ಇಲ್ಲಿ ತೋರ್ಸಾಗುಂತೇವಿ ಹಿಂಗೆ ಆಗೈತಿ ಅಂತಂದು ನೋಡಿದ್ರಿ. ನಿಮ್ಗೆಲ್ಲಾನು A to Z ಅಂತೂ ಮಾಹಿತಿ ಕೊಟ್ಟೇವಿ. ಇದ್ರ ಬಗ್ಗೆ ಸಂಬಂಧಪಟ್ಟವ್ರು ಜಲ್ದಿ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಪರಿಹಾರ ಕೊಡಬೇಕಂತ ಸ್ಥಳೀಯರು ಹೇಳಾಗುಂತಾರ. ಅದ್ರ ಜೊತೆ ಕನ್ನಡ ಜನಶ್ರೀ ಬಳಗನೂ ಒಂದು ಮನವಿ ಮಾಡ್ಕೋಕುಂತೈತಿ. ಸಂಬಂಧಪಟ್ಟ ಪಾಲಿಕೆಯವರು ಇದ್ರ ಬಗ್ಗೆ ಸ್ವಲ್ಪ ಕ್ರಮ ವಹಿಸಿ, ಇದ್ರ ಬಗ್ಗೆ ಸ್ವಲ್ಪ ಮುಂಜಾಗ್ರತೆ ವಹಿಸಿ ಅಲ್ಲೇ ಲೈಟಿಂಗ್ ವ್ಯವಸ್ಥೆ, ಸ್ವಚ್ಛತೆ ವ್ಯವಸ್ಥೆ ಮತ್ತು ಜೊತೆಗೆ ಯಾರೋ ಒಬ್ಬರು ವಾಚ್ಮೆನ್ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಕೈತಿ ಅಂತ ಸ್ಥಳೀಯರು ಹೇಳಾಕುಂತಾರೆ. ನೋಡೋಣ ಇದು ಎಷ್ಟು ಮಟ್ಟಿಗೆ ಆಕೈತೆ ಇಲ್ಲೋ ಅಂತ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್ ಕುಂದಗೋಳ್.